ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮ್ಯಾಟ್ರಿಕ್ಸ್ ಅಥವಾ ಮೈಟ್ರಸಸ್ ಈ ಒಂದು ಚಾಪ್ಟರನ್ನು ಇಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಮ್ಯಾಟ್ರಿಕ್ಸ್ ಅನ್ನುವ ಒಂದು ಚಾಪ್ಟರು ಮುಂಬರುವ ಲ್ಯಾಂಡ್ ಸರ್ವೇಯರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ 2 ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಅಂತ ಏನೋ ಒಂದು ಚಾಪ್ಟರ್ ಇದೆಯಲ್ಲ, ಟೋಟಲ್ 70% ಇದೆ ಮ್ಯಾಥಮೆಟಿಕ್ಸು. ಆ ಒಂದು ಮ್ಯಾಥಮೆಟಿಕ್ಸಲ್ಲಿ ಈ ಮ್ಯಾಟ್ರಿಕ್ಸ್ ಮೇಲೆ ಏನಪ್ಪ ಕ್ವಶನ್ಗಳನ್ನು ಕೇಳಾಗುತ್ತೆ. ಸೊ ಫ್ರೆಂಡ್ಸ್, ನೀವು ಬೇಕಿದ್ದರೆ ಸಿಲೆಬಸನ್ನು ತೆಗೆದು ನೋಡ್ಬೋದು. ಸೊ ಈ ಒಂದು ಮ್ಯಾಟ್ರಿಕ್ಸ್ ಚಾಪ್ಟರ್ದು ನಿಮಗೆ ಡಿಟೇಲ್ ಆದ ಒಂದು ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಈ ಒಂದು ಮ್ಯಾಟ್ರಿಕ್ಸನ್ನು ನಾವಿಲ್ಲಿ ಡೀಪಾಗಿ ಅಧ್ಯಯನ ಮಾಡೋಣ. ಸೊ ಆದ ಕಾರಣ ನೀವೆಲ್ಲ ಈ ಒಂದು ವಿಡಿಯೋನ ತಪ್ಪದೇ ಸ್ಕಿಪ್ ಮಾಡಿದೆ ನೋಡಿ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಅಂದರೆ ಏನು, ಟೈಪ್ ಆಫ್ ಮ್ಯಾಟ್ರಿಕ್ಸು, ಎಕ್ಸಾಂಪಲ್ಸು ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಓಕೆ, ಸೊ ಈ ಒಂದು ಎಲ್ಲ ಒಂದು ಟಾಸ್ಕ್ಗಳನ್ನು ಏನಪ್ಪ ಕಂಪ್ಲೀಟ್ ಮಾಡೋಣ. ಇಲ್ಲಿ ಮೊದಲಿಗೆ ಮ್ಯಾಟ್ರಿಕ್ಸ್ ಅಂದರೆ ಏನು? ಇದು ಮ್ಯಾಟ್ರಿಕ್ಸ್ ಅಂದರೆ ಇಟ್ಸ್ ನಾಟ್ ಎ ನಂಬರ್. ಇಟ್ಸ್ ನಾಟ್ ಎ ನಂಬರ್. ಇದು ಮ್ಯಾಟ್ರಿಕ್ಸ್ ಅಂದರೆ ನಂಬರ್ ಅಲ್ಲ. ಇದು ಜಸ್ಟ್ ಏನು, ಒಂದು ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ಲೇ ರೋಸ್ ಮತ್ತು ಕಾಲಮ್ಸ್ಗಳಲ್ಲಿ ಏನಪ್ಪ ಅವು ಒಂದು ಸೆಟ್ ನಂಬರ್ ಆಫ್ ಸೆಟ್ಸ್ ಅರೇಂಜ್ ಮಾಡೋದಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಅ ಸೆಟ್ ಆಫ್ mn ನಂಬರ್ಸ್ ವೆದರ್ ಇಟ್ ಈಸ್ ಎ ರಿಯಲ್ ಆರ್ ಕಾಂಪ್ಲೆಕ್ಸ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಅರೇ. ಅಂದರೆ ಹೀಗೆ, ಇದು ರೆಕ್ಟ್ಯಾಂಗ್ಯುಲರ್ ಹ್ಯಾವಿಂಗ್ m ರೋಸ್ ಅಂದರೆ ಹಾರಿಜೆಂಟಲ್ ಮತ್ತು n ಕಾಲಮ್ಸ್ ಅಂದರೆ ವರ್ಟಿಕಲ್ ಲೈನ್ಸ್ ಆರ್ ಕಾಲಮ್ಸ್ ಈಸ್ ಕಾಲ್ಡ್ mn ಮ್ಯಾಟ್ರಿಕ್ಸ್ ಆರ್ ವಿ ರೀಡ್ ಆಸ್ ಅ m/n ಮ್ಯಾಟ್ರಿಕ್ಸ್. ಹೌದಾ? ಸೊ ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಮ್ಯಾಟ್ರಿಕ್ಸ್ದು ಶೇಪ್. ಓಕೆ, ಮ್ಯಾಕ್ಸಿಮಮ್ ಎಲ್ಲರೂ PUCಯಲ್ಲಿ ಕಲಿತು ಬಂದಿರ್ತೀರ, ಬಟ್ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಆಮೇಲೆ ಇಲ್ಲಿ ಈ ಒಂದು ಮ್ಯಾಟ್ರಿಕ್ಸನ್ನು ನೀವು ಡಿನೋಟ್ ಹೇಗೆ ಮಾಡ್ತೀರಾ? ಈಗ ರೋಸ್ ಬೈ ಕಾಲಮ್ ಅಂತ ಮಾಡ್ತೀವಿ ನಾವು. ಹೌದಾ? ಸೊ ಇದು ರೋಸು, ಆಮೇಲೆ ಕಾಲಮ್ಸ್ ಇವು. ಇಲ್ಲಿ ಇವು ಅಪ್ ಟು ಇನ್ಫಿನಿಟಿ ಇದ್ದಾವೆ. ಹೌದಾ? mn ಅಂತ ಇದೆ. ಸೊ ಇದು ಎಮ್ಮು ರೋಸು, ಎನ್ನು ಕಾಲಮು. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, AIJ ಈ ಥರ m/n. ಅಂದರೆ m/n ಅಂದ್ರೆ ಏನು, ರೋ ಬೈ ಕಾಲಮ್ ಅಂತ ನಾವು ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ನೋಟನ್ನು ಕೊಟ್ಟಿದ್ದಾರೆ, ನೋಡ್ಬೋದು. ಆ ಮ್ಯಾಟ್ರಿಕ್ಸ್ ಈಸ್ ನಾಟ್ ಎ ನಂಬರ್. ಈಗಾಗಲೇ ಹೇಳಿದಾಗೆ ಇದು ನಂಬರ್ ಅಲ್ಲ, ಬಟ್ ಇದೊಂದು ಜಸ್ಟ್ ಕಲೆಕ್ಷನ್ ಆಫ್ ನಂಬರ್ದು ಕಲೆಕ್ಷನು. ಇದನ್ನು ಪೂರ್ತಿ ಎಲ್ಲ ನಂಬರ್ ಅಂತ ಕರೆಯೋದಿಲ್ಲ ನಾವು. ಇದೊಂದು ಸೆಟ್ಟು ಅಥವಾ ಒಂದು ರೆಕ್ಟ್ಯಾಂಗ್ಯುಲರ್ ಅರೇ ಅಥವಾ ಒಂದು ಫಾರ್ಮ್. ಹೌದಾ? ಸೊ ನೀವು ಈಗ ಡಿಫೈನ್ ಹೇಗೆ ಮಾಡ್ತೀರಾ, ಇಟ್ ಈಸ್ ಜಸ್ಟ್ ಆ್ಯನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಅರೇ. ಓಕೆ, ಸೊ ಇದಿಷ್ಟು ಮ್ಯಾಟ್ರಿಕ್ಸ್ ಬಗ್ಗೆ ಗೊತ್ತಾಯಿತು. ಆಮೇಲೆ ಇಲ್ಲಿ ಆರ್ಡರ್ ಅಂದರೆ ಏನು ಅದನ್ನು ಕಲಿಯೋಣ. ಈಗ ಆರ್ಡರ್ ಅಂದರೆ ಏನಪ್ಪ ಅಂದರೆ, ಈಗ ಒಂದು ಮ್ಯಾಟ್ರಿಕ್ಸು m ರೋಸು n ಕಾಲಮ್ಸು ಅಥವಾ A ರೋಸು B ಕಾಲಮ್ ಹೀಗೆ ಇದ್ರೆ ಆ ಥರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಂತ ಅಂತೀವಿ ನಾವು. ಈಗ m ರೋಸ್ ಇದ್ದು n ಕಾಲಮ್ಸ್ ಇದ್ದರೆ ಅದನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ, ಆ ಥರ ಆರ್ಡರ್ ಏನು, m/n. ಇದು ಅದರ ಆರ್ಡರ್. ಈಗ ಇಲ್ಲಿ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 1 2 3 ಇಷ್ಟರದ್ದು ಇದೊಂದು ಮ್ಯಾಟ್ರಿಕ್ಸ್ ಇದೊಂದು. ಈ ಥರ ಆರ್ಡರ್ ಏನಾಗುತ್ತಾ, 1/3 ಯಾಕಾಗುತ್ತಾ ಹೇಳಿ ನೋಡೋಣ. 1/3 ಯಾಕೆಂದರೆ ಇದು ಮೊದಲನೇದ್ದು ರೋ. ಹೌದಾ? ಇದು ಕಾಲಮ್. ಸೊ ಇದು ಒಂದು ರೋ ಆಗುತ್ತಾ. ಎಷ್ಟು ರೋ ಇದ್ದಾವೆ? 1. ಸೊ ಇಲ್ಲಿ 1 ಇದೆ. ಕಾಲಮ್ಸ್ ಎಷ್ಟು ಇದಾವೆ? 1 2 3 ಕಾಲಮ್ ಇದ್ದಾವೆ. ಅದಕ್ಕೆ
3 ಈ ರೀತಿ ಡಿನೋಟ್ ಮಾಡ್ತೀವಿ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಸೆಕೆಂಡು 3 ರೋ ಇದ್ದಾವೆ, 3 ಕಾಲಮ್ ಇದ್ದಾವೆ. ಸೊ 3/3 ಆಗತ್ತೆ. ಇಲ್ಲಿ 2 ರೋ 3 ಕಾಲಮ್ 2/3. ಈ ರೀತಿ ನೀವು ಈ ಒಂದು ಆರ್ಡ್ರನ್ನು ಇಲ್ಲಿ ಡಿನೋಟ್ ಮಾಡ್ಬೋದು. ನಿಮಗೆ ಎಕ್ಸಾಮ್ ಒಂದು ಈಜಿನೇ ಬರ್ತಂದ್ರೆ ಹೀಗೂ ಕೇಳ್ಬೋದು. ಈ ಥರ ಒಂದು ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ, ಆ ಥರ ಆರ್ಡ್ರ್ ಕೇಳ್ತಾರೆ. ಆರ್ಡ್ರ್ ಏನು, ಈಗ ಏನಪ್ಪ, ಇದು ಫಾರ್ ಎಕ್ಸಾಂಪಲ್ ಇದನ್ನು ಕೊಟ್ಟಿದ್ದಾರೆ ತಿಳ್ಕೊಳ್ಳಿ. 2/3 ಕೊಡ್ತಾರೆ, 3/2 ಕೊಡ್ತಾರೆ. ಹೌದಾ, ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಮೊದಲಿಗೆ ರೋ ಬರುತ್ತೋ ಅಥವಾ ಕಾಲಮ್ ಬರುತ್ತೋ ಅದು ನಿಮಗೆ ನೆನಪಿಗಿರಬೇಕು. ಓಕೆ, ಆಮೇಲೆ ಟೈಪ್ ಆಫ್ ಮ್ಯಾಟ್ರಿಸಸ್. ಇಲ್ಲಿ ಮ್ಯಾಟ್ರಿಸಸ್ಗಳಲ್ಲಿ ಟೈಪ್ಸ್ ಭಾಳ ಇದ್ದಾವೆ, ಮೋರ್ ದ್ಯಾನ್ 10, 10ಕ್ಕಿಂತ ಅಧಿಕ. ಸೊ ಆದ್ದರಿಂದ ನಿಮಗೆ ಈ ಟೈಪ್ಸ್ಗಳಲ್ಲಿನೇ ಕ್ವಶನ್ ಕೇಳ್ತಾರೆ. ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಡ್ತಾರೆ, ಇದೊಂದು ಮ್ಯಾಟ್ರಿಕ್ಸ್ ಕೊಟ್ಟು ಇದು ಯಾವ ಟೈಪ್ ಮ್ಯಾಟ್ರಿಕ್ಸು, ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಯೂನಿಟ್ ಮ್ಯಾಟ್ರಿಕ್ಸ್, ಆಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್. ಹೌದಾ, ಹೀಗೆ ಡಿಫ್ರೆಂಟ್ ಒಂದು ಉದಾಹರಣೆ ಸಮೇತ ಏನಪ್ಪ ಒಂದು ಆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ಗಳನ್ನು ಕೊಡ್ತಾರೆ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂದರೆ ಏನು? ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ ಈಸ್ ಕಾಲ್ಡ್ ಅ ರೋ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸಲ್ಲೇ ಓನ್ಲಿ ಎಷ್ಟೇ ಕಾಲಮ್ ಇರಲಿ, ಕಾಲಮ್ ಎಷ್ಟೇ ಇರಲಿ, ನೋಡಿ ಈಗ ಇದು ಒಂದೇ ರೋ ಇದೆ, 1 2 3 ಅಂತ, 3 ಇರಲಿ, 4 5 6 ಈ ಥರ ಇದ್ದು ನೋಡಿ, ರೋ ಒಂದೇ ಇದ್ದು ಕಾಲಮ್ ಎಷ್ಟು 1ರಿಂದ 10 ಇರಲಿ, ಬಟ್ ಅದು ರೋ ಮ್ಯಾಟ್ರಿಕ್ಸ್ ಆಗುತ್ತಾ. ಓನ್ಲಿ ಒನ್ ರೋ ಇರಬೇಕು, ಅದು ರೋ ಮ್ಯಾಟ್ರಿಕ್ಸ್. ಆಮೇಲೆ ಇಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ ಬರುತ್ತೆ. ಆಮೇಲೆ ಫ್ರೆಂಡ್ಸ್, ನಾನು ಇಲ್ಲಿ ಡೀಪಾಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಆಲ್ರೆಡಿ ಇದು ಮ್ಯಾಟ್ರಿಕ್ಸನ್ನು ಮಾಡಿದ್ದೀನಿ ನಾನು, ಬಟ್ ಅಲ್ಲಿ ಸ್ವಲ್ಪ ಅಷ್ಟು ಡೆಪ್ತಾಗಿ ಹೇಳಿಲ್ಲ. ಬಟ್ ಆದ್ರೂ ಈ ಒಂದು ಏನು ಸೆಷನ್ ಇದೆಯಲ್ಲ ನಿಮಗೆ ತುಂಬ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ಎಲ್ಲ ಇದನ್ನು ಕಲ್ತಿದ್ರಿ ಅಂದರೆ ಬೇಕಿದ್ದರೆ ಏನಪ್ಪ ಒಂದು ಸ್ಪೀಡಲ್ಲಿ ಇಟ್ಕೊಂಡು 1.5 ಸ್ಪೀಡಲ್ಲಿಟ್ಟು ನೀವು ಕೇಳ್ಬೋದು. ಹೌದಾ, ನೆಕ್ಸ್ಟು ಈಗ ರೋ ಮ್ಯಾಟ್ರಿಕ್ಸ್ ಆಯಿತು. ಕಾಲಮ್ ಮ್ಯಾಟ್ರಿಕ್ಸ್, ರೋ ಅಪೋಸಿಟ್ ಕಾಲಮ್. ಹೌದಾ, ಅಲ್ಲಿ ರೋ ಒಂದೇ ಇತ್ತು, ಇಲ್ಲಿ ಕಾಲಮ್ ಒಂದೇ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಈಸ್ ಕಾಲ್ಡ್ ದ ಕಾಲಮ್ ಮ್ಯಾಟ್ರಿಕ್ಸ್. ನೋಡಿ, ರೋ ಎಷ್ಟು ಬೇಕಾದರೂ ಇರಲಿ, 4 ಕಾಲಮ್ಸ್ ಇದ್ದಾವೆ, 4 ರೋಸ್ ಇದ್ದಾವೆ, ಬಟ್ ಕಾಲಮ್ ಇರೋದು ಒಂದೇ. ಹೌದಾ, ಈಗ ನೋಡಿ 1 2 3 4 5 6 ಎಷ್ಟು ಬೇಕಾದರೂ ಇರಲಿ ರೋ, ಬಟ್ ಕಾಲಮ್ ಒಂದೇ ಇದ್ರೆ ಅದು ಕಾಲಮ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಸೊ ಇದನ್ನು ಹೇಗೆ ಡಿನೋಟ್ ಮಾಡ್ತೀರಾ? ಈಗ ಮೊದಲಿಗೆ ರೋಸು, ಆಮೇಲೆ ಕಾಲಮ್. ಎಷ್ಟು ರೋಸ್ ಇದ್ದಾವೆ? 1 2 3 4 4 ಬೈ ಕಾಲಮ್ ಎಷ್ಟು? 1 4/1. ಸಿಂಪಲ್. ಹೌದಾ, ಸೊ ಇದ್ರ ಮೇಲೇ ಕ್ವಶನ್ ಕೇಳ್ತಾರೆ, ನಿಮಗೆ ನೆನಪಿರಬೇಕು. ಆಮೇಲೆ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ರೆಕ್ಟ್ಯಾಂಗ್ಯುಲರ್ ಅಂದರೆ ಏನು? ಆಯತಾಕಾರ. ಸ್ಕ್ವೇರು ರೆಕ್ಟ್ಯಾಂಗ್ಯುಲರ್ ನಿಮಗೆ ಡಿಫ್ರೆನ್ಸ್ ಇದೆ. ಸ್ಕ್ವೇರ್ ಅಂದರೆ ಏನು? ಸೇಮ್ ಭುಜ ಇರಬೇಕಲ್ಲ, ಸೇಮ್ ಸೈಡ್, ಈಕ್ವಲ್ ಸೈಡ್. ಬಟ್ ರೆಕ್ಟ್ಯಾಂಗ್ಯುಲರ್ ಅಂದರೆ ಏನು? ಅಲ್ಲಿ ಆ ಮ್ಯಾಟ್ರಿಕ್ಸ್ ಇನ್ ವಿಚ್ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ನಾಟ್ ಈಕ್ವಲ್ ಇರ್ತವೆ. ಓಕೆ, ಸೊ ರೋಸ್ ಎಷ್ಟು ಇರಲಿ ಬಟ್ ಕಾಲಮ್ ಎಷ್ಟಿರಲಿ ಅವು ಈಕ್ವಲ್ ಇರಲ್ಲ. ಇವು 2 ಇರ್ಬೋದು, ಇವು 3 ಅಥವಾ 4 ಇರ್ಬೋದು. ಹೌದಾ, ಸೊ ಈಕ್ವಾಲಿಟಿ ಇರೋದಲ್ಲ. ಈಕ್ವಾಲಿಟಿ ಇದ್ದರೆ ಅದು ಏನಾಗುತ್ತೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ ಅದು. ಅಥವಾ 2 ರೋ 2 ಕಾಲಮ್ ಈ ರೀತಿ ಇದ್ದರೆ ಅದು 2/2 ಅಂತ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಬಟ್ ಇದು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಇದನ್ನು ಏನು ಡಿನೋಟ್ ಮಾಡ್ತೀರಾ? 2/3. ನೆಕ್ಸ್ಟ್ ಆಮೇಲೆ ಸ್ಕ್ವೇರ್ ಮ್ಯಾಟ್ರಿಕ್ಸ್.
ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು. ಈ ಒಂದು ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕಾಲಮ್ಸ್. ಇಟ್ ಈಸ್ ಕಾಲ್ಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸಿಂಪಲ್ ರೀ, ಸ್ಕ್ವೇರ್ ಅಂದ್ರೇನು ಈಕ್ವಾಲಿಟಿ. ಹೌದಾ, ನೋಡಿ 2 ರೋ ಇದ್ದಾವೆ, 2 ಕಾಲಮ್ ಇದ್ದಾವೆ. ಹೌದಾ, ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಮತ್ತೊಂದು 3 ರೋ ಇದ್ದಾವೆ, 3 ಕಾಲಮ್ ಇದ್ದಾವೆ. ಎಷ್ಟು ರೋ ಇರ್ತಾವೋ ಅಷ್ಟು ಕಾಲಮ್ ಇದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹೌದಾ, ಆಮೇಲೆ ಡಯಾಗೋನಲ್ ಮ್ಯಾಟ್ರಿಕ್ಸ್. ಈಗ ಡಯಾಗೋನಲ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಆಗಿ ನೀವೊಂದು ಈಗ ಸ್ಕ್ವೇರ್ ತೆಗೆದಿರ್ತೀರಿ, ಈ ರೀತಿ ಒಂದು ಹೇಳಿದ್ರೆ ಡಯಾಗೋನಲ್, ಇದು ಡಯಾಗೋನಲ್. ಹೌದಾ, ಇದು ಡಯಾಗೋನಲನ್ನು ನೋಡಿರ್ತೀರಿ. ಬಟ್ ಇಲ್ಲಿ ಡಯಾಗೋನಲ್ ಅಂದರೆ ಏನಾಗತ್ತಾ? ಡಯಾಗೋನಲ್ ಮ್ಯಾಟ್ರಿಕ್ಸ್ ಇರಬೇಕಂದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ನೆನಪಿರಲಿ. ಹೌದಾ, ನೋಡಿ ಇನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಈಕ್ವಲ್ ರೋಸ್ ಆ್ಯಂಡ್ ಕಾಲಮ್ಸ್ ಇರಬೇಕು, ಆವಾಗ ತಾನೇ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಲಿಕ್ಕೆ ಸಾಧ್ಯ. ಹೌದಾ, ನೋಡಿ ಈಗ ಡಯಾಗೋನಲ್ ಹೀಗೆ ಕರೆಕ್ಟಾಗಿ ಬರಬೇಕು. ಇಲ್ಲಿ ನೋಡ್ಬೋದು ಡಯಾಗೋನಲ್ ಹೀಗೆ, ಇದು ಡಯಾಗೋನಲ್ ಇದ್ರೆ ಏನಪ್ಪ ಕರೆಕ್ಟಾಗಿ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಸಾಧ್ಯ. ಅದು ಇಲ್ಲಿ ಏನಾಗುತ್ತಾ, ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಆಲ್ ದ diagonal elements are non-zero and rest are zero is called a diagonal matrix. ಇಲ್ಲಿ ಈ ಒಂದು ಡಯಾಗೋನಲ್ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಉಳಿದವೆಲ್ಲ ಜೀರೋ ಇರ್ತಾವೆ. ಬಟ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿರ್ತಾವೆ ನಾನ್ ಜೀರೋ. ನೋಡಿ ಇಲ್ಲಿ ಇದು ಜೀರೋ ಇದೆ, ಇದು ಜೀರೋ ಇದೆ, ಬಟ್ ಡಯಾಗೋನಲ್ ಎಲಿಮೆಂಟ್ಸು ಏನದಾವ ನಾನ್ ಜೀರೋ. ಇಲ್ಲಿ ಕೂಡ ಅದೇ 0 0 0 ಇದೆ, ಇದು 0 0 0 ಇದೆ, ಇವೆಲ್ಲ ಜೀರೋ ಅದಾವೆ. ಬಟ್ ಇವು ಡಯಾಗೋನಲ್ ಏನದಾವ 2 4 7 1 5 ಇವೆಲ್ಲ ನಾನ್ ಜೀರೋ ಅದಾವೆ. ಹೌದಾ, ಇದೇ ನೆನಪಿರ್ಬೇಕು ನಿಮಗೆ. ಡಯಾಗೋನಲ್ ಮ್ಯಾಟ್ರಿಕ್ಸ್ ಹೀಗೂ ಕೇಳ್ಬೋದು, ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ಯಾವ ಮ್ಯಾಟ್ರಿಕ್ಸ್ ಇರಬೇಕದು? ಅದು ಮಸ್ಟ್ ಆ್ಯಂಡ್ ಶುಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಆಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೂಡ ಸೇಮ್ ಟು ಸೇಮ್. ಇಲ್ಲಿ ಕೂಡ ಏನಾಗಬೇಕು, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಬೇಕು. ಇಲ್ಲೇನು ಡಯಾಗೋನಲ್ ಎಲಿಮೆಂಟ್ಸ್ ಏನಿರ್ತಾವ ಸೇಮ್ ಇರ್ತಾವ, ಮತ್ತು ಉಳ್ಕಿದ್ದೆಲ್ಲ ಜೀರೋ ಇರ್ತಾವ. ಸೇಮ್ ಅಂದ್ರೆ ಏನು ನೋಡಿ, ಇವು ಜೀರೋ ಅದಾವ, ಬಟ್ ಇವು ಡಯಾಗೋನಲ್ ಎಲಿಮೆಂಟ್ಸ್ ಏನದಾವ, ಇದು 4 ಇದು 4 ಸೇಮ್ ಎಲಿಮೆಂಟ್ ಅದಾವ. ಇವು ಜೀರೋ ಅದಾವ, ಇವು ಜೀರೋ ಅದಾವ, ಬಟ್ ಇಲ್ಲಿ 2 2 2 ಅಂದರೆ ಸೇಮ್ ಎಲಿಮೆಂಟು. ಇದಕ್ಕೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಬಟ್ ಡಯಾಗೋನಲ್ಲು ಮತ್ತು ಸ್ಕೇಲಾರಲ್ಲಿ ಏನು ಡಿಫ್ರೆನ್ಸು ನೋಡಿ. ಡಯಾಗೋನಲಲ್ಲಿ ಇವು ನಾನ್ ಜೀರೋ ಇರ್ತವೆ, ಬಟ್ ಡಿಫ್ರೆಂಟ್ ಬೇರೆ ಬೇರೆ ಎಲಿಮೆಂಟ್ಸ್ ಇರ್ತಾವೆ, ಬೇರೆ ಬೇರೆ ನಂಬರ್ ಇರ್ತಾವೆ. ನೋಡಿ 1 5 2 4 7 ಹೌದಾ. ಬಟ್ ಇಲ್ಲಿ 4 4 2 2 2 ಯಾವುದೇ ಇರಲಿ ನಂಬರ್ ಅದು ಸೇಮ್ ಇರಬೇಕು, ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ಆಮೇಲೆ ಮುಂದಿಂದು 7ನೇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಕೂಡ ಸೇಮ್, ಬಟ್ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇರಬೇಕು. ಹೌದಾ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಸೇಮ್, ಬಟ್ ನಾನ್ ಡಯಾಗೋನಲ್ ಆರ್ ಜೀರೋ ಎಲಿಮೆಂಟ್ಸ್. ಹೌದಾ, ಬಟ್ ಇಲ್ಲಿ ಐಡೆಂಟಿಟಿ ಒಳಗೆ ಏನು ಬರ್ತದ, ಇಫ್ ಆಲ್ ದ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 1 ಇರಬೇಕು. ಇದು 1 ಇದ್ರೆ ಏನಾಗುತ್ತೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹೌದಾ, ಸೊ ಇದನ್ನು I2 ಅಂತ ಅಂತೀವಿ ನಾವು, ಇದು I3 ಅಂತೀವಿ. ಯಾಕೆ? ಇದು 2/2 ಇರುತ್ತೆ, ಇದು 3/3 ಇರುತ್ತೆ. ಆದ ಕಾರಣ ಇದನ್ನು ನಾವು ಐಡೆಂಟಿಟಿ ಅಂತ ಕರಿತೀವಿ. ಆಮೇಲೆ ನಾನ್ ಜೀರೋ ಮ್ಯಾಟ್ರಿಕ್ಸ್. ಇಲ್ಲಿ ನಾನ್ ಜೀರೋ ಅಂದರೆ ಏನು? ನಾನ್ ಜೀರೋ ಅಂದರೆ ಏನು?
ಅದು ಜೀರೋ ಇರಲಾರ್ದು. ಹೌದಾ? if at least one element is non-zero, it is called a non-zero matrix. ಹೌದಾ? ನಾನ್ ಜೀರೋ ಅಂದರೆ ನೋಡಿ, ಈಗ ಆಪ್ಷನ್ ಎ ಇದೆ, ಇದರಲ್ಲಿ ನಾನ್ ಜೀರೋ ಅದಾವೆಲ್ಲ, ಜೀರೋ ಇಲ್ಲ. ಸೊ ಇದು ನಾನ್ ಜೀರೋ ಮ್ಯಾಟ್ರಿಕ್ಸ್ ಆಗುತ್ತಾ? ಮತ್ತು ಇಲ್ಲಿ 3 ಜೀರೋ ಅದಾವ, ಬಟ್ ಒಂದೇ ನಾನ್ ಜೀರೋ ಅದ, ಇದು ಕೂಡ ನಾನ್ ಜೀರೋ ಮ್ಯಾಟ್ರಿಕ್ಸ್. ಯಾಕೆ? ಅಟ್ಲೀಸ್ಟ್ ಒನ್ ಎಲಿಮೆಂಟ್, ನೆನಪಿರಲಿ, ಅಟ್ಲೀಸ್ಟ್ ಒಂದರ ಎಲಿಮೆಂಟು ಏನಪ್ಪ ನಾನ್ ಜೀರೋ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ಲು ಇದು ಜೀರೋ ಇತ್ತಂದ್ರೆ ಇದು ನಾನ್ ಜೀರೋ ಆಗೋದಿಲ್ಲ, ಅದು ಜೀರೋ ಮ್ಯಾಟ್ರಿಕ್ಸ್ ಆಗುತ್ತೆ. ಹೌದಾ? ಸೊ ನಾನ್ ಜೀರೋ ಅಂದ್ರೇನು? ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಶುಡ್ ಬಿ ನಾನ್ ಜೀರೋ. ಓಕೆನಾ? ಆಮೇಲೆ ಜೀರೋ ಮ್ಯಾಟ್ರಿಕ್ಸ್. ಜೀರೋ ಮ್ಯಾಟ್ರಿಕ್ಸ್ ಅಂದ್ರೇನು? ಎವ್ರಿ ಎಲಿಮೆಂಟ್ಸ್ ಆರ್ ಜೀರೋ, ಪ್ರತಿಯೊಂದು ಎಲಿಮೆಂಟ್ ಜೀರೋ ಇರಬೇಕು, ಅದಕ್ಕೆ ನಾವೇನಂತೀವಿ? ಜೀರೋ ಮ್ಯಾಟ್ರಿಕ್ಸ್. ಇದನ್ನು ಈ ರೀತಿ ನಾವು ಡಿನೋಟ್ ಮಾಡ್ತೀವಿ. ಹೌದಾ? ನೋಡಿ, ಜೀರೋ ಜೀರೋ ಜೀರೋ, ಪ್ರತಿಯೊಂದು ಎಲಿಮೆಂಟ್ ಜೀರೋ ಇದ್ರೆ ಅದು ಜೀರೋ ಮ್ಯಾಟ್ರಿಕ್ಸ್. ಆಮೇಲೆ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಅಪ್ಪರ್ ಟ್ರಯಾಂಗ್ಯುಲರ್, ಲೋವರ್ ಟ್ರಯಾಂಗ್ಯುಲರ್ ಅಂತ ಬರ್ತವೆ ಎರಡು. ಇಲ್ಲಿ ಅಪ್ಪರ್ ಟ್ರಯಾಂಗ್ಯುಲರ್ ಅಂದರೆ ಆ ಒಂದು ಅಪ್ಪರ್ ಟ್ರಯಾಂಗ್ಯುಲರ್ ಇರಬೇಕಂದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಬೇಕು. ಹೌದಾ? ಅಂದರೆ ನೋಡಿ, 2x2, 3x3 ಈಕ್ವಲ್ ರೋಸ್ ಆ್ಯಂಡ್ ಕಾಲಮ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೇನು? ಈಕ್ವಲ್ ರೋಸ್ ಆ್ಯಂಡ್ ಕಾಲಮ್. ಬಟ್ ಇಫ್ ಆಲ್ ದ ಎಲಿಮೆಂಟ್ಸ್ ಬಿಲೋ ದ ಲೀಡಿಂಗ್ ಎಲಿಮೆಂಟ್ಸ್ ಆರ್ ಜೀರೋ, ಇಟ್ ಈಸ್ ಕಾಲ್ಡ್ ಅಪ್ಪರ್ ಟ್ರಯಾಂಗ್ಯುಲರ್. ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಈಗ ಇದೊಂದು ಟ್ರಯಾಂಗ್ಯುಲರ್. ಹೌದಾ? ಇದು ಅಪ್ಪರ್ ಟ್ರಯಾಂಗ್ಯುಲರ್. ಹೌದಾ? ಇದು ನೋಡಿ, ಇದು ಟ್ರಯಾಂಗ್ಯುಲರ್ ಆಗುತ್ತೆ, ಇದು ಅಪ್ಪರ್ ಟ್ರಯಾಂಗ್ಯುಲರ್. ಇಲ್ಲಿ ಈ ಒಂದು ಟ್ರಯಾಂಗ್ಯುಲರ್ ಇದೆಯಲ್ಲ, ಇದೊಂದು ಮೇನ್ ಲೀಡಿಂಗ್ ಎಲಿಮೆಂಟ್ಸ್. ಸೊ ಈ ಒಂದು ಎಲ್ಲ ಎಲಿಮೆಂಟ್ಸ್ ಕೆಳಗಡೆ ನೋಡಿ, ಇಫ್ ಆಲ್ ದ ಎಲಿಮೆಂಟ್ಸ್ ಬಿಲೋ ದ ಲೀಡಿಂಗ್ ಎಲಿಮೆಂಟ್ಸ್ ಆರ್ ಜೀರೋ, ಇದು ಲೀಡಿಂಗ್ ಎಲಿಮೆಂಟ್ಸ್, ಇವು ಜೀರೋ ಇರಬೇಕು. ಅಂದರೆ ಅಪ್ಪರ್ ಟ್ರಯಾಂಗ್ಯುಲರ್ ಅಂದರೆ ಇಲ್ಲಿ ಮೇಲ್ಗಡೆ ಎಲ್ಲ ಇವೆಲ್ಲ ನಾನ್ ಜೀರೋ ಇದ್ದು ಕೆಳಗಡೆ ಜೀರೋ ಇರಬೇಕು, ಇದು ಅಪ್ಪರ್ ಟ್ರಯಾಂಗ್ಯುಲರ್. ಲೋವರ್ ಟ್ರಯಾಂಗ್ಯುಲರ್ ಅಂದರೆ ಏನು ಬರುತ್ತಾ? ಇಲ್ಲಿ ಎಲ್ಲ ನಾನ್ ಜೀರೋ ಇದ್ದು ಇಲ್ಲಿ ಜೀರೋ ಇದ್ದದ್ದು ಏನಾಗುತ್ತಾ? ಲೋವರ್ ಟ್ರಯಾಂಗ್ಯುಲರ್. ನಿಮಗೆ ಏನೂ ಬೇಡ, ನಿಮ್ಗೆ ಸುಮ್ಮ ಏನಪ್ಪ ಕನ್ಫ್ಯೂಷನ್ ಬೇಡ, ಸಿಂಪಲ್ಲಾಗಿ ಹೇಳ್ತೀನಿ. ಅಪ್ಪರ್ ಟ್ರಯಾಂಗ್ಯುಲರ್ ಅಂದ್ರೆ ಹೀಗೆ ಕೆಳಗಡೆ ಜೀರೋ ಇರ್ತಾವೆ. ಹೌದಾ? ಲೋವರ್ ಟ್ರಯಾಂಗ್ಯುಲರ್ ಅಂದ್ರೆ ಮೇಲುಗಡೆ ಜೀರೋ ಇರ್ತಾವೆ. ಅಪೋಸಿಟ್, ಅಪ್ಪರ್ ಅಂದರೆ ಕೆಳಗಡೆ ಜೀರೋ, ಲೋವರ್ ಅಂದರೆ ಮೇಲುಗಡೆ ಜೀರೋ. ಹೌದಾ? ನೋಡಿ, ಇಲ್ಲಿ ಲೋವರ್ ಅಂದರೆ ಏನಾಯಿತು? ಇಲ್ಲಿ ಮೇಲುಗಡೆ ಜೀರೋ ಇರ್ತಾವೆ, ಬಟ್ ಲೋವರ್ ಎಲಿಮೆಂಟ್ಸ್ ಏನಿರ್ತಾವ? ನಾನ್ ಜೀರೋ ಇರ್ತಾವ. ಹೌದಾ? ಅಂದರೆ ಲೋವರ್ ಟ್ರಯಾಂಗ್ಯುಲರ್ ಅಂದ್ರೇನು? ಲೋವರ್ ಟ್ರಯಾಂಗ್ಯುಲರ್ ಎಲಿಮೆಂಟ್ಸ್ ಅವು ನಾನ್ ಜೀರೋ ಇರಬೇಕು. ಅಪ್ಪರ್ ಟ್ರಯಾಂಗ್ಯುಲರ್ ಅವು ಅಪ್ಪರ್ ಟ್ರಯಾಂಗ್ಯುಲರಲ್ಲಿ ನಾನ್ ಜೀರೋ ಇರಬೇಕು. ಈ ರೀತಿ ಈಗ ನೋಡಿ, ಲೋವರ್ ಟ್ರಯಾಂಗ್ಯುಲರ್ ಅಂದರೆ ಇವೆಲ್ಲ ನಾನ್ ಜೀರೋ ಇರಬೇಕು, ಇವು ಜೀರೋ ಮೇಲಿನ ಇರ್ತಾವೆ, ಬಟ್ ಲೋವರ್ ಅದೆಲ್ಲ ಲೋವರ್ ನಾನ್ ಜೀರೋ ಇರಬೇಕು. ಹೌದಾ? ಆಮೇಲೆ ಸ್ಟ್ರಿಕ್ಟ್ಲಿ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತಾ. ಸೊ ಇದರಲ್ಲಿ ಇದು ಕೂಡ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತಾ, ಬಟ್ ಇಲ್ಲಿ ಡಯಾಗೋನಲ್ ಮ್ಯಾಟ್ರಿಸಸ್ ಆರ್ ಜೀರೋ. ಈ ಡಯಾಗೋನಲ್ ಏನಿರ್ತಾವ? ಜೀರೋ ಇರ್ತಾವ. ಇದು ಸ್ಟ್ರಿಕ್ಟ್ಲಿ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಆಮೇಲೆ ಕಂಪೇರೇಬಲ್ ಮ್ಯಾಟ್ರಿಸಸ್. ಟೂ ಮ್ಯಾಟ್ರಿಸಸ್ ಆರ್ ಸೇಡ್ ಟು ಬಿ ಕಂಪೇರೇಬಲ್ ಇಫ್ ದೇರ್ ಆರ್ಡರ್ಸ್ ಆರ್ ದ ಸೇಮ್. ಈಗ ಇದು ಏದು ನೋಡಿ, ಎದು ಬಿದು ಎರಡು ಮ್ಯಾಟ್ರಿಸಸ್ ಆರ್ಡರ್ 2x2 ಇದೆ. ಸೊ ನೌ ದೇ ಆರ್ ಕಂಪೇರೇಬಲ್ ಮ್ಯಾಟ್ರಿಸಸ್. ಆಮೇಲೆ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ದ ಸಮ್ ಆಫ್ ದಿ ಡಯಾಗೋನಲ್ ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಈಸ್ ನೋನ್ ಆಸ್ ಅ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಈಗ ಟ್ರೇಸ್ ಅಂದರೆ ಏನು? ಈಗ ಒಂದು ಮ್ಯಾಟ್ರಿಕ್ಸ್ ಇದೆ. ಸೊ ಈ ಒಂದು ಡಯಾಗೋನಲ್
AL1 A22 A33 ಇದ್ರದ್ದು ಟ್ರೇಸ್ ಅದೇ ಟ್ರೇಸ್ ಈ ರೀತಿ ಮಾಡ್ತಾರೆ ಹೌದಾ. ಸೊ ಇದ್ರದ್ದು ಎಲ್ಲ ಸಮ್ ಒಟ್ಟು ಬೇರೇಜ್ ಏನಿರ್ತದೆ ಅದು ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಕೇಳ್ತಾರೆ ಈ ಥರ. ಈಗ ಫಾರ್ ಎಕ್ಸಾಂಪಲು ನಾನು ನಿಮ್ಗೆ ಹೇಳ್ತೀನಿ ಈಗ 1 4 5 6 7 8 ಆಮೇಲೆ 3 6 8 ಈ ರೀತಿ ಕೊಟ್ಟಿದ್ದಾರೆ. ಸೊ ಇದರ ಏನಂತಾರೆ ಫಾರ್ ದ ಗಿವನ್ ಮ್ಯಾಟ್ರಿಕ್ಸ್ ಯು ಹ್ಯಾವ್ ಟು ಫೈಂಡ್ ಅ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್. ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿಲ್ಲ ಇದು ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಏನು. ಸೊ ಅವಾಗ ಏನು ಮಾಡಬೇಕು ನಾವು ದ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ A ಈಕ್ವಲ್ ಟು 1 ಪ್ಲಸ್ 7 ಪ್ಲಸ್ 8. ಸೊ ಟೋಟಲ್ ಎಷ್ಟು 16. ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಈಸ್ 16. ಈ ರೀತಿ ಇದೊಂದು ನಿಮಗೆ ಉದಾಹರಣೆ ಹೌದಾ. ಆಮೇಲೆ ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್. ಈಗ ಈಕ್ವಾಲಿಟಿ ಅಂದ್ರೇನು ಸಮಾನ ಇರಬೇಕು. ಟೂ ಕಂಪೇರೇಬಲ್ ಮ್ಯಾಟ್ರಿಸಸ್ ಆರ್ ಸೆಡ್ ಟು ಬಿ ಈಕ್ವಲ್ ಇಫ್ ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ದ ಸೇಮ್ ಹೌದಾ. ಈಗ ಎರಡು ಮ್ಯಾಟ್ರಿಕ್ಸ್ ಅದಾವ. ಸೊ ಅವುಗಳ ಒಂದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಿರಬೇಕು ಅವು ಸೇಮ್ ಇರಬೇಕು. ಅದು ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್ ಹೌದಾ. ಆಮೇಲೆ ಸಬ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಓಕೆ, ಸಬ್ ಮ್ಯಾಟ್ರಿಕ್ಸ್ ಅಂದರೆ ಇಲ್ಲಿ ಎನಿ ಮ್ಯಾಟ್ರಿಕ್ಸ್ ಈಸ್ ಆಬ್ಟೇನ್ಡ್ ಬೈ eliminating some rows and some columns from a given matrix A. It is called a submatrix of A. ಈಗ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಕನ್ಸಿಡರ್ ಇದೊಂದು ಮ್ಯಾಟ್ರಿಕ್ಸ್ ಇದೆ. ಇದರಿಂದ ಏನು ಮಾಡ್ತೀವಿ ನಾವು ಸಬ್ ಅಂದ್ರೆ ಏನು ಉಪವಿಭಾಗ. ಒಂದು ವಿಭಾಗದಲ್ಲಿನೇ ಅದರ ಮತ್ತೊಂದು ಉಪವಿಭಾಗ ಹೌದಾ. ಈಗ ಎ ಇದೆ ಇಲ್ಲಿ 1 3 4 1 3 4 7 0 5 7 0 5 ಇಷ್ಟು ಏನು ಮಾಡ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇದೆಲ್ಲ ತೆಗೆದು ಇಲ್ಲಿ ಫಿಲಪ್ ಮಾಡ್ತೀವಿ. ಸೊ ಇದನ್ನು ಒಂದು ಸೆಪ್ರೇಟ್ ಮ್ಯಾಟ್ರಿಕ್ಸ್ ಮಾಡೋದೇ ಸಬ್ ಮ್ಯಾಟ್ರಿಕ್ಸ್. ಓಕೆ, ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ತಿಳಿದಿದೆ ಹೌದಾ. ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ತಿಳ್ಕೊತೀನಿ ನಾನು. ಸೊ ನೆಕ್ಸ್ಟ್ ಒಂದು ಸೆಷನಲ್ಲೇ ಏನು ಮಾಡೋಣ, ಎಡಿಷನ್ ಆಫ್ ಮ್ಯಾಟ್ರಿಕ್ಸ್, ಸಬ್ಸ್ಟ್ರಾಕ್ಷನ್ ಹೌದಾ. ಆಮೇಲೆ ಮಲ್ಟಿಪ್ಲೆಕ್ಷನ್ ಆಯಿತು. ಆಮೇಲೆ ಅದರಂತೆ ಟ್ರಾನ್ಸ್ಪೋಸು, ಇನ್ವರ್ಸು ಹೌದಾ. ಸೊ ಡಿಟರ್ಮಿನೆಂಟ್ಸು ಇವೆಲ್ಲ ಏನೇನು ಬರ್ತಾವಲ್ಲ, ಸೊ ಎಲ್ಲ ಅವು ಅದರ ಒಂದು ಆಪ್ರೇಷನ್ಸ್ ಪ್ರಾಪರ್ಟೀಸ್ ಜೊತೆಗೆ ಆಪ್ರೇಷನ್ಸ್ಗಳನ್ನು ವಿತ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ಈ ಒಂದು ಕ್ಲಾಸಲ್ಲಿ ಎಲ್ಲ ಆಯಿತು. ಮ್ಯಾಟ್ರಿಕ್ಸ್ ಅಂದರೆ ಏನು ಕಲ್ತ್ರಿ, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಯಾವುವು, ಯಾವ ಒಂದು ಮ್ಯಾಟ್ರಿಕ್ಸ್ಗೆ ಏನಂತಾರ, ಮತ್ತು ಆ ಒಂದು ಮ್ಯಾಟ್ರಿಕ್ಸ್ಗೆ ಯಾವ ರೀತಿ ನೀವು ಆರ್ಡರನ್ನು ಡಿನೋಟ್ ಮಾಡ್ತೀರಿ. ಸೊ ಈ ಒಂದು ಎಲ್ಲ ಮಾಹಿತಿ ನೀವು ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಒಂದು ಸೆಷನಲ್ಲಿ ಏನು ಮಾಡೋಣ, ಸಿಂಪಲ್ಲು ಏನು ಮಾಡೋದಿಲ್ಲ, ಇವು ಎಡಿಷನು ಸಬ್ಸ್ಟ್ರಾಕ್ಷನು ಇವು ಸಿಂಪಲ್ ಬೇಸಿಕ್ ಏನು ಆಪ್ರೇಷನ್ಸ್ ಅದಾವಲ್ಲ. ಈಗ ಫಾರ್ ಎಕ್ಸಾಂಪಲು ಇದು ಎ ಇದೆ, ಇದು ಬಿ ಇದೆ, ಇದಕ್ಕೆ ಮಲ್ಟಿಪ್ಲೆಕ್ಷನ್ ಹೇಗೆ ಮಾಡೋದು, ಆ್ಯಡ್ ಹೇಗೆ ಮಾಡೋದು, ಸಬ್ಸ್ಟ್ರಾಕ್ಷನ್ ಹೇಗೆ ಮಾಡೋದು ಹೌದಾ. ಸೊ ಈ ಒಂದು ಎಲ್ಲ ಆಪ್ರೇಷನ್ಸ್ಗಳನ್ನು ನಾವು ಚರ್ಚೆ ಮಾಡೋಣ. ಸೊ ತುಂಬ ಇಂಟ್ರೆಸ್ಟಿಂಗ್ ಇರುತ್ತಾ. ಸೊ ಒಂದೇ ಸೆಷನಲ್ಲಿ ಎಲ್ಲ ಮಾಡ್ತಿದ್ದೆ, ಬಟ್ ನಿಮಗೆ ಲೆಂದಿ ಎಷ್ಟು ಅನಿಸುತ್ತಾ ಮತ್ತು ಬೋರಿಂಗ್ ಆಗುತ್ತೆ ಕ್ಲಾಸು ಹೌದಾ. ಸೊ ಈ ಒಂದು ಸೆಷನಲ್ಲಿ ಥಿಯರಿ ಎಲ್ಲ ಕಲ್ತಿದ್ರಿ. ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಒಂದು ಮ್ಯಾಕ್ಸಿಮಮ್ ಇನ್ನೊಂದು ಕ್ಲಾಸು ಅಥವಾ ಹೆಚ್ಚಿಲ್ಲ ಅಂದರೆ ಒಂದು 2-3 ಕ್ಲಾಸಲ್ಲಿ ಇದನ್ನು ಚಾಪ್ಟರನ್ನು ಮುಗಿಸೋಣ. ಮತ್ತು ಮುಂದಿನ ಒಂದು ಸೆಷನ್ಗಳಲ್ಲಿ ಬೇರೆ ಬೇರೆ ಚಾಪ್ಟರನ್ನು ಕಂಪ್ಲೀಟ್ ಮಾಡೋಣ. ಏನೇ ಆಗಲಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಾವು ಎಲ್ಲ ಒಂದು ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ರಿವೈಸ್ ಮಾಡೋಣ ಹೌದಾ. ಈಗ ತುಂಬ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ಈಗ ಆಲ್ರೆಡಿ. ಬೇಕಿದ್ದರೆ ಲ್ಯಾಂಡ್ ಸರ್ವೇರ್ ಒಂದು ಎಕ್ಸಾಮ್ ಪ್ರಿಪ್ರೇಷನ್ 2024 ಅಂತ ಆ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ 100ಕ್ಕಿಂತ ಅಧಿಕ ವಿಡಿಯೋಗಳು ಲಭ್ಯ ಅದಾವೆ. ಪ್ರಿವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅದಾವ, ಎಲ್ಲ ಅದಾವೆ. ಸೊ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಧನ್ಯವಾದಗಳು.